ಎಲ್ಲರಿಗೂ ಇವತ್ತೊಂದು ನವಿಲು ಗಡ್ಡೆ ಕೋಸು ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಸುಲಭವಾಗಿ ಮಾಡ್ಕೊಳ್ಬೋದು. ಇದು ಅನ್ನಕ್ಕೆ, ಚಪಾತಿಗೆ, ರೋಟಿಗೆ, ಅಕ್ಕಿ ರೋಟಿಗೆ ಎಲ್ಲದಕ್ಕೂ ಬಡಿಸ್ಲಿಕ್ಕೆ ತುಂಬ ರುಚಿಯಾಗಿರ್ತೈತಿ. ಸೈಡಿಸ್ಟಾಗಿ ಅನ್ನಕ್ಕೆ ಹಾಕೊಂಡು ತಿಂತಾಯಿದ್ರೆ ಇನ್ನೂ ಒಂದು ತುತ್ತ ಅನ್ನ ಜಾಸ್ತಿನೇ ಸೇರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಇದನ್ನು ತಡ ಮಾಡಿದ್ರೆ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬನ್ನಿ. ಇಲ್ಲಿ ಮೊದಲಿಗೆ ಗಡ್ಡೆ ಕೋಸು ತೊಗೊಂಡಿದ್ದೀನಿ, ನವಿಲು ಗಡ್ಡೆ ಕೋಸು. ಇನ್ನು ತೊಗೊಂಡು ಸಿಪ್ಪೆ ತೆಗೆದು ಕಟ್ ಮಾಡಿ ಪಲ್ಯ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ ನೀವು ಸಹ ಹೇಗೆ ಮಾಡೋದಂತ ನೋಡ್ಕೊಳ್ಳೋ. ಇಲ್ಲೇ ನೋಡಿ, ಇದನ್ನು ಸಿಪ್ಪೆ ತೆಗೆದುಬಿಟ್ಟಿದ್ದೀನಿ. ಇದು ಸಿಪ್ಪೆ ತೆಗೆದಿರ್ತದೆ ನೋಡಿ, ಅದರಲ್ಲಿ ಸಿಪ್ಪೆ ತೆಗೆದು ತೊಳೆದ್ಬಿಟ್ಟು ಕಟ್ ಮಾಡಿ ತೊಗೊಳ್ಬೇಕಾಗುತ್ತೆ. ಇಲ್ಲೆಲ್ಲ ರೆಡಿ ಮಾಡಿ ಸಿಪ್ಪೆ ತೆಗೆದು ಇಟ್ಟಿದ್ದೀನಿ. ಕಟ್ ಮಾಡಬೇಕೀಗ. ಕಟ್ ಮಾಡಲಿಕ್ಕೆ ಸಣ್ಣ ಸಣ್ಣದಾಗಿ ಮಾಡಿ, ಈರುಳ್ಳಿ ಕಟ್ ಮಾಡ್ತೀವಲ್ಲ ಆ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿದರೆ ಪಲ್ಯ ರುಚಿಯಾಗಿ ಬರ್ತೈತಿ. ನೋಡಿ ಈ ರೀತಿ ಈರುಳ್ಳಿ ಕಟ್ ಮಾಡಿದಾಗೆ ಸಣ್ಣದಾಗಿ ಕಟ್ ಮಾಡಿ ತೊಗೊಳ್ಳಿ. ಈಗ ನೋಡ್ರಿ ಕಟ್ ಮಾಡಿ ಆಯಿತು. ಈ ಕಡೆ ನೀರು ಕೂಡ ಕುದಿಲಿಕ್ಕೆ ಇಟ್ಟಿದ್ದೀನಿ, ಕುದೀತಾ ಇದೆ ನೀರು. ಜಾಸ್ತಿ ಏನು ಬೇಕಾಗಿಲ್ಲ ಇದಕ್ಕೆ. ಕುದಿಲಿಕ್ಕೆ ನೀರು ಸ್ವಲ್ಪನ ಇಟ್ಟರೆ ಸಾಕು ಪಾತ್ರೆಯಲ್ಲಿ. ನೋಡಿ ಕಟ್ ಮಾಡಿರೋಂಥದ್ದು ಎಲ್ಲದು ಹಾಕಿ ಒಂದು 5 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಸಾಕು. ಬೇಗನೆ ಬೇಯ್ತೈತಿದೆಯನ್ನು, ಭಾಳ ಹೊತ್ತನ ಬೇಯಿಸ್ಕೋಬೇಕಂತ ಏನಿಲ್ಲ. ಮೇಲೆ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಕುದಿಸ್ಕೊಂಡು ಪಲ್ಯಕ್ಕೆ ಸಿಂಪಲ್ಲಾಗಿ ಒಂದು ಮಸಾಲೆ ಹುರ್ಕೊಳ್ಬೇಕು. ಅದಕ್ಕೋಸ್ಕರ ಇಲ್ಲೇ ಬ್ಯಾಡಗಿ ಮೆಣಸು ತೊಗೊಂಡಿದ್ದೀನಿ. ಒಂದು 4-5 ಒಂದು 7-8 ಇದೆ ಬ್ಯಾಡಗಿ ಮೆಣಸು. ಸಣ್ಣ ಉರಿ ಇಟ್ಕೊಂಡು ಹುರ್ಕೊಳ್ಬೇಕಾಗುತ್ತೆ. ಮಸಾಲೆನ ಸೀದಿಸ್ಕೊಂಡ್ರೆ ಚೆನ್ನಾಗಿರೋಂಗಿಲ್ಲ. ಒಂದು 4-5 ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೋಡಿ ಇದಕ್ಕೆ ಒಂದೇ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಟೀ ಸ್ಪೂನಷ್ಟು ಧನಿಯಾ ಕಾಳು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ಮಸಾಲೆ ಇಲ್ಲ ಅಂತ. ಧನಿಯಾ, ಜೀರಿಗೆ, ಮೆಣಸು, ಹುಳಿ, ತೆಂಗಿನಕಾಯಿ ಇಷ್ಟಿದ್ರೆ ಸಾಕಿದಕ್ಕೆ. 1 ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಪರಿಮಳ ಬರೋ ತನಕ ಹುರ್ಕೊಳ್ಳಿ. ಸಣ್ಣ ಉರಿ ಇಟ್ಟು ಒಂದು 4 ಕಾಳಷ್ಟು ಮೆಂತ್ಯ ಕಾಳು ಹಾಕ್ಕೊಳ್ತಾ ಇದ್ದೀನಿ. 4-5 ಕರಿಬೇವು ಎಲೆ ಹಾಕ್ಕೊಂಡಿದ್ದೀನಿ. ಈಗ ಫ್ರೈ ಆಗಿದೆ. ಇದು ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಅರ್ಧ ಬಟ್ಲು. ಅದನ್ನು ಸಣ್ಣ ಕಟ್ ಮಾಡಿ ಇದ್ರಾಗ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆದರೆ ಸಾಕ್ತೀವಿ, ಜಾಸ್ತಿ ಹೊತ್ತು ಫ್ರೈ ಮಾಡ್ಬೇಕಂತಿಲ್ಲ. ಇದರ ಬಿಸಿಗೆ ಇದು ಫ್ರೈ ಆಗುತ್ತೆ, ಅಷ್ಟಾದರೆ ಸಾಕು. ಜಾಸ್ತಿ ಹೊತ್ತು ಹಾಕ್ಕೊಳ್ಬೇಕಂತಿಲ್ಲ. ಅದು ನೋಡಿ ಒಂದೇ 1 ತುಂಡು ಹುಳಿ ಸೇರಿಸಿದ್ದೀನಿ. ಟೊಮಾಟಿ ಹಾಕಿದರೆ ಹುಳಿ ಹಾಕಬೇಕಂತಿಲ್ಲ. ಟೊಮಾಟಿ ಹಾಕಿದ್ರೆ 1 ತುಂಡು ಹುಳಿ ಸೇರಿಸಿದ್ರೆ ಸಾಕು. ಬೆಲ್ಲ ಹಾಕಬೇಕಂತಿಲ್ಲ. ಸ್ವಲ್ಪ ಹಾಕಿರ್ತೀವಲ್ಲ ಹುಳಿ ಸಾಕಾಗುತ್ತೆ. ಗ್ಯಾಸ್ ಆಫ್ ಮಾಡಿಕೊಂಡು ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ. ಈಗ ತಣ್ಣಗಾಗಿದೆ. ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನೀರು ಹಾಕದೆ ತರತರಿಯಾಗಿ ಪೌಡರ್ ಮಾಡ್ಕೊಂಡು ಬರಬೇಕು. ಅದನ್ನು ನೋಡಿ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ಸೇರಿಸಿ ನೀರು ಹಾಕದೆ ತರತರಿಯಾಗಿ ಪೌಡರ್ ಮಾಡ್ಕೊಂಡು ಬನ್ನಿ. ನೋಡಿ ರುಬ್ಬಿರೋಂಥ ಮಸಾಲೆ ಈ ರೀತಿ ತರತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ನೀರು ಹಾಕಿಲ್ಲ, ಹೀಗೆ ಇರ್ಬೇಕು ಅದಕ್ಕೆ ಮಸಾಲೆ. ನೋಡಿ ಆವಾಗಲೇ ಕುದಿಲಿಕ್ಕೆ ಇಟ್ಟಿದ್ವಲ್ಲ ನವಿಲು ಕೋಸು ಗಡ್ಡೆನ, ಕುದ್ದಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪ್ಲೇಟಿಗೆ ಹಾಕಿ ಹಿಂಗೆ ಕಟ್ ಮಾಡಿ ನೋಡ್ಕೊಳ್ಳಿ. ನೋಡಿ ಸಾಫ್ಟಾಗಿ ಕುದ್ದಿದೆ. ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳಿ. ಪಲ್ಯ ಮಾಡಲಿಕ್ಕೆ ಮಸಾಲೆ ಹುರಿದಿದ್ದೀವಲ್ಲ ಅದೇ ಪಾತ್ರೆ ಇಟ್ಟು ಅದಕ್ಕೆ ಒಂದು 3-4 ಟೇಬಲ್ ಸ್ಪೂನ್ ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆ ಕೂಡ ಕಾದಿದೆ. ಈಗ ಇದಕ್ಕೆ ಜೀರಿಗೆ, ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಈಗ ಒಂದೇ ಒಂದು ಒಣ ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಒಂದು 4-5 ಎಲೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ಸಣ್ಣ ಕಟ್ ಮಾಡಿದ್ದೀವಿ ಒಂದು ಸ್ಪೂನಿನ. ಅದನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿನ ಬಣ್ಣ ತಿನ್ನೋ ತನಕ. ಒಂದೇ 1 ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಆವಾಗಲೇ ಮಸಾಲೆ ಕೂಡ ಹಾಕಿದ್ದೀವಿ. ಇಲ್ಲಿ ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ ಈರುಳ್ಳಿ ಅನ್ನೋದು ಈ ರೀತಿ ಫ್ರೈ ಆಗಬೇಕು. ಹಸಿ ಇರುವಾಗಲೇ ಹಾಕ್ಬೇಡಿ. ಈಗ ಆವಾಗಲೇ ಬೇಯಿಸಿಟ್ಟಿದ್ವಲ್ಲ ನವಿಲು ಕೋಸು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಗಡ್ಡೆ ಕೋಸು ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ ಒಂದು ಸಲ. ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿ ಆದಮೇಲೆ ಮಿಕ್ಸ್ ಮಾಡಿದ್ದೀನಿ. ಈಗ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಆವಾಗಲೇ ಏನು ರುಬ್ಬಿಟ್ಟಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ. ನೋಡಿ ಮಸಾಲೆ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿ ಆಯಿತು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಲಾಸ್ಟಿಗೆ ಕಟ್ ಮಾಡಿ. ಹಾಕಿ ಇದನ್ನು ಸಲ ಮಿಕ್ಸ್ ಮಾಡಿ ಮೇಲೆ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಸಣ್ಣ ಉರಿ ಇಟ್ಟು ಬೇಯಿಸ್ಕೊಳ್ಳಿ. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಮುಚ್ಚಳ ಮುಚ್ಚಿ ಅಲ್ಲಿ ಇಟ್ಕೊಂಡು ಸಣ್ಣ ಉರಿ ಇಟ್ಕೊಂಡು ನೋಡಿ ಪದಾರ್ಥ ಅನ್ನೋದು ಯಾವ ರೀತಿ ರೆಡಿ ಬಂತು.
ತುಂಬ ಸೂಪರಾಗಿ ಬಂದಿದೆ. ರೊಟ್ಟಿಗೆ, ಅಕ್ಕಿ ರೊಟ್ಟಿಗೆ, ಚಪಾತಿಗೆ, ಜೋಳದ ರೊಟ್ಟಿಗೆ, ಸೈಡ್ ಡಿಶ್ಟಾಗಿ ಅನ್ನಕ್ಕೆ ಬಡಿಸ್ಲಿಕ್ಕೆ ತುಂಬ ಚೆನ್ನಾಗಿ ಬಂದಿದೆ. ನೀವು ಸಹ ಟ್ರೈ ಮಾಡಿ ಹೇಗೆ ಬಂತ ತಿಳಿಸಿ.